ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. 2 ಅಥವಾ 3 ತಿಂಗಳು ಸಮ್ಮರ್ ಹಾಲಿಡೇ ಕೂಡ ಶುರುವಾಗಿದೆಯಾ? ಮನೆಯಲ್ಲಿ ಈಗಾಗಲೇ ಯಾಕಾದರೂ ಈ ಮಕ್ಕಳಿಗೆ ರಜೆ ಕೊಟ್ರಪ್ಪ ಅಂತ ಬೈಯೋದಕ್ಕೂ ಶುರುವಾಗಿದೆಯಾ? ಹಾಗಾದರೆ ಟೆನ್ಷನ್ ಬೇಡ. ಸ್ವಗ್ರಾಮ್ ಫೌಂಡೇಶನ್ ನಿಮಗೆ ಒಂದು ಸಖತ್ತಾಗಿರುವಂತಹ ಆಪರ್ಚುನಿಟಿಯನ್ನು ಕೊಡ್ತಾ ಇದೆ. ಈಗ ಸ್ವಗ್ರಾಮ್ ಫೌಂಡೇಶನ್ನಿಂದ ಒಂದು ಇಂಟರ್ನ್ಶಿಪ್ ಆಯೋಜನೆ ಮಾಡಲಾಗಿದೆ. ಸೊ 2 ತಿಂಗಳ ಪೀರಿಯಡ್ಗೆ ಈ ಒಂದು ಇಂಟರ್ನ್ಶಿಪ್ ಇರುತ್ತೆ. ತುಂಬಾನೇ ಚೆನ್ನಾಗಿರುವಂತಹ ಒಂದು ಆಪರ್ಚುನಿಟಿ ಇದು. ನಿಮ್ಮ ಕರಿಯರ್ಗೆ ಆಡ್ ಆನ್ ಆಗಿ ಸ್ವಗ್ರಾಮ್ ಫೌಂಡೇಶನ್ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಹಾಗಾದ್ರೆ ಇಂಟರ್ನ್ಶಿಪ್ ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಫೀಲ್ಡ್ ವರ್ಕ್ ಇರುತ್ತೆ, ಹಾಗೇನೆ ರಿಸರ್ಚ್ ಮಾಡ್ಬೇಕಾಗತ್ತೆ, ಜೊತೆಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಕೂಡ ಇರುತ್ತೆ. ಸಾಕಷ್ಟು ಜನ ರೀಲ್ಸ್ ಮಾಡ್ತೀರಿ, ವಿಡಿಯೋಗಳನ್ನ ಮಾಡ್ತೀರಿ, ಆದ್ರೆ ಅದಕ್ಕೂ ಮೀರಿದ ಒಂದಷ್ಟು ವಿಷಯಗಳು ಇರುತ್ತೆ. ಅದನ್ನ ಮಾಡೋದು ಹೇಗೆ, ಯಾವ ರೀತಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡಬಹುದು, ಎಲ್ಲವನ್ನ ಕೂಡ ಇದರಲ್ಲಿ ಕಲ್ತ್ಕೋಬಹುದು. ಸೊ ನೀವು ಯಾವುದೇ ಊರಲ್ಲಿರಿ, ಎಲ್ಲೇ ಕೂತ್ಕೊಂಡು ಈ ಇಂಟರ್ನ್ಶಿಪ್ ಅನ್ನ ಮಾಡೋದಕ್ಕೆ ಸಾಧ್ಯ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಾಗೇನೆ ಸಿಂಪಲ್ ಆಗಿರುವಂತಹ ಒಂದು ಇಂಟರ್ನ್ಶಿಪ್ ಆಗಿರುತ್ತೆ. ಸೊ ಇದು ನಿಮ್ಮ ಕರಿಯರ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವುದೇ ಕನ್ನಡ ವಿಭಾಗ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಜರ್ನಲಿಸಂ ಸ್ಟೂಡೆಂಟ್ಸ್ ಇರ್ಬೋದು, MSW ಮಾಡ್ತಾ ಇರೋರು ಇರ್ಬೋದು, ಯಾರಾದ್ರೂ ಕೂಡ ಈ ಒಂದು 2 ತಿಂಗಳ ಪೀರಿಯಡ್ ನ ಒಂದು ಇಂಟರ್ನ್ಶಿಪ್ ಗೆ ನೀವು ಅಪ್ಲೈ ಮಾಡಬಹುದು. ಡಿಗ್ರಿ ಮಕ್ಕಳು ಕೂಡ ಅಪ್ಲೈ ಮಾಡಬಹುದು. ಕೇವಲ PUC ಅಂತಲ್ಲ, ನೀವು ಡಿಗ್ರಿ ಮಾಡ್ತಾ ಇದ್ರೆ ಅಥವಾ ಮಾಡಿ ಮುಗಿಸಿದ್ರೆ ಅಂತವರು ಕೂಡ ಅಪ್ಲೈ ಮಾಡಬಹುದು. ನೀವು ಅರ್ಜಿ ಸಲ್ಲಿಸೋದಕ್ಕೆ ಇದೇ 20ನೇ ತಾರೀಕು, ಏಪ್ರಿಲ್ 20ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ. ಹಾಗಾದ್ರೆ ಇನ್ಯಾಕೆ ತಡ, ನೀವು ಬೇಗ ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿ. 2 ತಿಂಗಳ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಒಂದು ಇಂಟರ್ನ್ಶಿಪ್ನ ಪ್ರಯೋಜನವನ್ನ ಪಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನಂತಂದ್ರೆ, ಈ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ನಿಮ್ಮ ಆಸಕ್ತಿ ಹೇಗಿದೆ, ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋದ್ರ ಆಧಾರದ ಮೇಲೆ ನಿಮ್ಗೆ ಸ್ಟೈಫಂಡ್ ಕೂಡ ಸಿಗುತ್ತೆ. ಇದಕ್ಕೆ ನಿಮ್ಗೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಒಂದೇ, ನಿಮ್ಮ ಊರಿನ ಬಗ್ಗೆ ತಿಳಿಸಿಕೊಡೋದಕ್ಕೆ ಅಥವಾ ಊರಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರಬೇಕು. ಸೊ ನೀವು ಈ ಇಂಟರ್ನ್ಶಿಪ್ಗೆ ಅರ್ಜಿ ಹಾಕೋದಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಡೀಟೇಲ್ಸ್ ಅನ್ನ ಫಾಲೋ ಮಾಡಿ, ಹಾಗೇನೆ ಇಂಟರ್ನ್ಶಿಪ್ಗೆ ಅರ್ಜಿಯನ್ನ ಹಾಕಿ ಒಂದೊಳ್ಳೆ ಆಪರ್ಚುನಿಟಿಯನ್ನ ನಿಮ್ದಾಗಿಸ್ಕೊಳ್ಳಿ.